ಎಸ್, ಕೆಪಿಸಿಸಿ ಅಧ್ಯಕ್ಷರಾಗೇ ಇರ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೀಗಂತ ಮೊದಲೇ ಹೇಳಿದ್ರು ಜಮೀರ್ ಅಹ್ಮದ್. ನೋಡಿ ಎಲ್ಲಿಂದ ಎಲ್ಲಿಗೆ ತಾಳೆ ಆಗ್ತಾ ಇದೆ. ಸಿಎಂ ಬಣಕ್ಕೆ ಮೊದಲೇ ಗೊತ್ತಿತ್ತಾ ಈ ಅಧಿಕಾರದ ಜಟಾಪಟಿ ಅಂತ? ಎಲ್ಲವೂ ಕೂಡ ಫ್ರೇಮ್ ಫಿಕ್ಸ್ ಆಗಿದೆಯಾ, ಸ್ಕ್ರಿಪ್ಟ್ ರಿಟರ್ನ್ ಆಗಿದೆಯಾ? ಎಲ್ಲವೂ ಕೂಡ ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿರ್ತಾರೆ ಅಂತ ಜಮೀರ್ ಅಹ್ಮದ್ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಿದ್ರೆ ಜಮೀರ್ ಹೇಳ್ದ ಹಾಗೆ ಡಿ ಕೆ ಶಿ ಕೇವಲ ಅಧ್ಯಕ್ಷರಾಗಿ ಮುಂದುವರಿತಾರಾ ಅಂತ? ಸಿಎಂ ಆಗೋ ಯೋಗ ಭಾಗ್ಯ ಇಲ್ವಾ ಡಿ ಕೆ ಶಿವಕುಮಾರ್ಗೆ? ಏನು ಮಾಡ್ತಾರೆ ಹೀಗಂತ ಮೊದಲೇ ಹೇಳಿದ್ರು ಜಮೀರ್ ಅಹ್ಮದ್. ಸೊ ಈಗ ಅವೆಲ್ಲವೂ ಕೂಡ ತಾಳೆ ಆಗ್ತಾ ಇದ್ದಾವೆ ಒಂದಕ್ಕೊಂದು. ಎಸ್, ಈ ಕುರಿತು ಪ್ರತಿಕ್ರಿಯೆ ಕೊಡೋದಕ್ಕೆ ಮಾಜಿ ಶಾಸಕರಾದಂಥ ಪರಿಷತ್ ಸದಸ್ಯರಾದಂಥ ಐವಾನ್ ಡಿಸೋಜಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಡಿಸೋಜಾ ಅವರೇ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು ತಮಗೆ. ನಮಗೂ ಶುಭಾಶಯಗಳು. ಏನ್ ಸಮಾಚಾರ? ದೀಪಾವಳಿ ಹಬ್ಬದ ದಿನ ಒಂದು ಪಟಾಕಿ ಎಲ್ಲರೂ ಸಿಡಿಸ್ತಾ ಇದ್ರೆ ಊರಿನಲ್ಲಿ ಅಥವಾ ರಾಜ್ಯದಲ್ಲಿ, ಕಾಂಗ್ರೆಸ್ನಲ್ಲಿ ದೊಡ್ಡ ಪಟಾಕಿನೇ ಸ್ಫೋಟ ಆಗಿದೆಯಲ್ಲ ಅಂತ. ಅದು ನನಗೆ ಗೊತ್ತಾಗ್ಲಿಲ್ಲ. ನನಗೆ ನೀವೇನು ಆಂಕರ್ ಇವರು ಹೇಳಿದ್ದೇ ಗೊತ್ತು. ಎಕ್ಸಾಕ್ಟ್ಲಿ. ಈಗ ನಾನು ಹೇಳ್ತೀನಿ. ಯತೀಂದ್ರ ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಆಗಬೇಕು ಅನ್ನುವಂಥ ಮಾತನ್ನ ಏನು ಹೇಳ್ತೀರಿ? ಅದು ವೈಯಕ್ತಿಕ ಹೇಳಿಕೆ ಹೊರತು ಪಾರ್ಟಿ ಹೇಳಿಕೆ ಅಂತ ಹೇಳಿಕೆ ಆಗೋದಿಲ್ಲ. ಯಾಕಂದ್ರೆ ಪಕ್ಷದಲ್ಲಿ ಯಾರು ಉತ್ತರಾಧಿಕಾರಿ ಆಗ್ಬೇಕು ಅಂತ ಸಂಸದೀಯ ಮಂಡಳಿ ಸಭೆ ಇದೆ, ಅದರಲ್ಲಿ ಆಯ್ಕೆ ಆಗ್ಬೇಕು. ಯಾರು ಉತ್ತರಾಧಿಕಾರಿ ಆಗ್ಬೇಕಾದ್ರೂ ಕೂಡ ಸಿದ್ದರಾಮಯ್ಯನವರು ಆಯ್ಕೆ ಆಗಿದ್ದು ಶಾಸಕರ ಸಭೆ ಕರೆದು ನಾವೆಲ್ಲ ಇದ್ದು CLP ಸಭೆಯಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಯಾರಾದ್ರೂ ಆಗ್ಬೇಕಾದ್ರೆ ಅದು ಶಾಸನ ಸಭೆಯ ಏನು ಸಂಸದೀಯ ಮಂಡಳಿ ಇದೆ, ಅದರಲ್ಲಿ ಆಯ್ಕೆ ಆಗ್ಬೇಕು ಅಂತ ನನ್ನ ಲೆಕ್ಕ. ಹಾಗಾಗಿ ಅವರ ಹೇಳಿಕೆಯನ್ನ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಹಾಗಾಗಿ ಅವರ ಹತ್ರನೇ ನೀವು ಕೇಳಬೇಕು. ನಮಗೆ ನಮ್ಮ ಗಮನದಲ್ಲಿ ಯಾವುದು ಬದಲಾವಣೆ ಬಗ್ಗೆ ಡಿಸೋಜಾ ಅವರೇ, ಯಾರೋ ಒಬ್ರು ಹೇಳಿದ್ರೆ ಅದನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ತಾ ಇರ್ತಿಲ್ವೇ ನಾವು ಯಾರಾದ್ರೂ? ಅಭಿಮಾನಕ್ಕೆ ಹೇಳ್ತಾ ಇದ್ದಾರೆ ಅನ್ಬಹುದು. ಇದು ಸ್ವತಃ CM ಪುತ್ರ ಹೇಳಿರುವಂಥದ್ದು, ಜೊತೆಗೆ ಪಕ್ಷದ ಒಬ್ಬ ಪರಿಷತ್ ಸದಸ್ಯನಾಗಿ ಹೇಳಿರುವಂತಹ ಮಾತು ಆಗಿರೋದ್ರಿಂದ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತಾ ಅಂತ. ಅವರು ಏನು ಅರ್ಥದಲ್ಲಿ ಹೇಳಿದ್ದಾರೆ? ಈಗ ಸತೀಶ್ ಜಾರಕಿಹೊಳಿ ಕೂಡ ನಮ್ಮ ಪಕ್ಷದ ಹಿರಿಯ ನಾಯಕರೇ. ಹಾಗೇನಾದ್ರೂ ಮುಂದೆ ಹಾಗೆ ಏನಾದ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಹೇಳುದು ಬಹಳ ಪ್ರಶ್ನೆ ಇದೆ. ಯಾಕಾಗಿ ಹೇಳಿರ್ತಾರೆ, ನಿಮ್ಗೇನ್ ಅನ್ಸುತ್ತೆ? ನಿಮ್ಗೆ ನೀವು ನಮ್ಗೆ ಏನಿದ್ರು ಕೂಡ ಪಕ್ಷದ ಏನು ಹೈಕಮಾಂಡ್ ಹೇಳ್ಬೇಕು. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ನಮ್ಮ ತೀರ್ಮಾನ ಆಗ್ತದೆ. ಅಥವಾ ಸಂಸದೀಯ ಮಂಡಳಿ ಸಭೆ ಅಥವಾ CLP ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದು ಅಲ್ಲಿ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಒಂದು ದೊಡ್ಡ ವಿಶೇಷ ಅರ್ಥ ಕೊಡ್ಬೇಕಾದ್ರೆ ಡ್ಯಾಮೇಜಿಂಗ್ ಆಗೋದಿಲ್ಲ. ಪಕ್ಷದ ಅವರು ಕೂಡ ಒಂದು ಪಕ್ಷದಲ್ಲಿ ಶಾಸಕರಾಗಿದ್ದವರು, ವಿಧಾನ ಪರಿಷತ್ತಿನ ಸದಸ್ಯರು. ಹಾಗಾಗಿ ತಮ್ಮ ಅಭಿಪ್ರಾಯ ಎಲ್ಲಾದ್ರೂ ಹೇಳಿರ್ಬೋದು, ಅದರ ಬಗ್ಗೆ ಪಕ್ಷದ ನಾಯಕರು ಅದಕ್ಕೆ ತೀರ್ಮಾನ ಮಾಡ್ತಾರೆ. ಯಾಕೆಂದ್ರೆ ಸಾಕಷ್ಟು ಜನ ರೇಸ್ ನಲ್ಲಿ ಇದ್ದಾರಲ್ವಾ, ಮುಂದೆ CM ಆದ್ರೆ ನಾನು ಕೂಡ, ಯಾಕೆಂದ್ರೆ ನಾನು ಸನ್ಯಾಸಿ ಎಲ್ಲ ಅಂತ ಹಲವರು ಹೇಳ್ತಾರೆ. ಪರಮೇಶ್ವರ್ ಅವರು ಹೇಳಿದ್ರು, ಡಿ ಕೆ ಶಿವಕುಮಾರ್ ಕೂಡ ರೇಸಲ್ಲಿ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಪವರ್ ಶೇರಿಂಗ್ ಆಗ್ಬಿಟ್ರೆ ಅಥವಾ ಮುಂದಿನ ದಿನಗಳಲ್ಲಿ ಏನೋ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದಾದ್ರೆ, ಸೊ ಈ ಹೆಸರು ಬಂದಿರುವಂಥದ್ದು ಯಾಕೆ ಅಂತ ಅನಿಸುತ್ತೆ ತಮಗೆ? ಅದು ಏನು ಗೊತ್ತಿಲ್ಲ ಯಾಕಾಗಿ ಹೇಳಿದ್ರು, ಏನಾಯ್ತು, ಇದೆಲ್ಲ ಇನ್ನು ನೀವು ಹೇಳಿದ ಮೇಲೆ ಅದರ ಬಗ್ಗೆ ಮಾತಾಡಿ ಮತ್ತೆ ನಿಮಗೆ ಪ್ರತಿಕ್ರಿಯೆ ಕೊಡ್ತೇನೆ. ಡೆಫಿನೆಟ್ಲಿ. ಥ್ಯಾಂಕ್ ಯು. ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಕ್ಕೆ. ಐವಾನ್ ಡಿಸೋಜಾ, ಮಾಜಿ ಪರಿಷತ್ನ ಸದಸ್ಯರು. ಈ ಬಗ್ಗೆ ನನಗೆ ಹೆಚ್ಚಾಗಿ ಗೊತ್ತಿಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಗಿರೋದು ನನಗೆ ಮಾಧ್ಯಮದಲ್ಲಿ ಬಂದ ಮೇಲೆ. ಸೊ ನಾನು ತಿಳ್ಕೊಳ್ತೀನಿ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅನ್ನುವಂಥ ಮಾತು ನನಗೆ ಖಂಡಿತ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಉತ್ತರಾಧಿಕಾರಿ ಯಾರಾಗ್ತಾರೆ ಅಂತ ಯತೀಂದ್ರ ಹೇಳಿದ ತಕ್ಷಣ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದು ಸಂಸದೀಯ ಸಮಿತಿ ಇದೆ, ಮಂಡಳಿ ಇದೆ, ಅವರೆಲ್ಲ ತೀರ್ಮಾನ ಮಾಡಬೇಕು. ಹಾಗೆಯೇ ಸಿದ್ದರಾಮಯ್ಯನವರು ಕೂಡ ಆಯ್ಕೆ ಆಗಿರುವಂಥದ್ದು. ಹಾಗಾಗಿ ಮುಂದಿನ CM ಯಾರಾಗ್ತಾರೆ ಅಂತ ಹೈಕಮಾಂಡ್ ನಾಯಕರು, ಎಲ್ಲ ಹಿರಿಯ ನಾಯಕರು ಚರ್ಚೆ ಮಾಡಿದ ಮೇಲೆ ಆಗೋದು. ಇವರು ಯಾವ ರೀತಿಯ ಕಾಂಟೆಕ್ಸ್ಟ್, ಅವರ ಐಡಿಯಾಸ್ ಯಾವ ರೀತಿ ಇತ್ತೋ ಗೊತ್ತಿಲ್ಲ.